ನಮಸ್ಕಾರ ಎಲ್ರಿಗೂ. ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬೇಗನೆ ಅಂದರೆ 5 ಗಂಟೆಗೆ ಎದ್ದು ವಿಶ್ ಮಾಡಿದೆ, ಹ್ಯಾಪಿ ಆ್ಯನಿವರ್ಸರಿ. 3 ವರ್ಷ ಆಯಿತು ನಾವು ಮದುವೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ಹಾಗೆ ನನ್ನ ಮಗಳೂ ಕೂಡ ಬೇಗನೆ ಇದ್ದಿದ್ಲು. ಅವಳ ಜೊತೆ ಆಟ ಆಡ್ತಾ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿಕೊಂಡು ಅದಕ್ಕೆ ಅವಳ ಜೊತೆನೇ ಆಟ ಆಡ್ತಾ ಮನೆ ಕೆಲಸಲೆಲ್ಲ ನೀಟಾಗಿ ಮಾಡ್ತಾಯಿದ್ದೆ. ಅಮ್ಮ ನಾನು ಮಾಡ್ತೀನಿ ಅಂತ ಅವಳು ಕ್ವಾಟ್ಲೆ ಕೊಟ್ಕೊಂಡು ಆಟ ಆಡ್ತಾಯಿದ್ಲು. ಅವಳು ನಾನು ಇಬ್ಬರು ಸೇರಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಾನೆ ಇದ್ವಿ. ಮನೆ ಕೆಲಸ ಮಾಡ್ತಾಯಿದ್ರೆ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಿಲ್ಲ. ತುಂಬಾ ಕತ್ಲೆ ಥರನೇ ಇತ್ತು. ಬೆಳಗ್ಗೆ 5 o'clock ಆಗಿದ್ರೂ ಕೂಡ ಇನ್ನೂ ಚಂದ್ರ ಬಾನಲ್ಲೇ ಇದ್ದ. ಹಾಗೆ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡಿಕೊಂಡೆ. ಏನು ಹೇಳಿ, 2 ದಿನ 3 ದಿನ ಒರೆಸ್ಲಿಲ್ಲ ಅಂದರೆ ತುಂಬಾ ಧೂಳಿರುತ್ತೆ. ಅದಕ್ಕೆ ನೀಟಾಗಿ ಎಲ್ಲನೂ ಒರೆಸ್ಕೋತಾ ಇದೆ. ಬೇಗನೆ ಇದ್ದರೋದ್ರಿಂದ ಕೆಲಸ ಬೇಗನೆ ಆಗುತ್ತೆ ಅಂತ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಬೇಗ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿದೆ. ಮತ್ತು ಹೊರಗಡೆ ರಂಗೋಲಿಯನ್ನು ಹಾಕಿ ನಾನು ನನ್ನ ಮಗಳು ಎಲ್ಲ ಬ್ಲೂ ಕಲರ್ ಹಾಕೊಂಡು ಫ್ರೆಶ್ ಅಪ್ ಆಗಿ ನನಗೆ ರೆಡಿ ಮಾಡ್ಕೊಳ್ಳೋಕೆ ಟೈಮೇ ಸಿಕ್ಕಿಲ್ಲ. ಅದಕ್ಕೆ ಹೋಗೋ ದಾರಿಲೇ ಬೇಗನೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗಾಡಿಲೇ ಕುತ್ಕೊಂಡು ರೆಡಿ ಮಾಡ್ಕೊಡ್ತಾ ಇದ್ದೆ. ಆಮೇಲೆ ಹೋಗಿರುವಾಗ ಟಿ ನರಸೀಪುರ ರೋಡ್ ಹತ್ರ ಕ್ರಾಸ್ ತಗೊಂಡ್ವಿ. ಬ್ರಿಡ್ಜ್ ನೋಡಿದ್ರೆ ಏನೋ ಒಂಥರ ಖುಷಿ. ನಾವು ಚಿಕ್ಕವರಾಗಿದ್ದಾಗ ಟಿ ನರಸೀಪುರ ರೋಡ್ ಸೈಡ್ ಹೋದರೆ ಈ ಬ್ರಿಡ್ಜ್ ನೋಡಿದ್ರೆ ಏನೋ ಒಂಥರ. ನೋಡ್ಬೋದು, ನೀರು ಬೇಸಿಗೆ ಕಾಲ ಅಲ್ವಾ, ನೀರೆಲ್ಲ ಕಮ್ಮಿ ಆಗಿದೆ. ಅಷ್ಟಕ್ಕೆ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು. ಹೋಗುವಾಗ ಬೇಗನೆ ಇದ್ದಿದ್ಲಲ್ವ, ಅದಕ್ಕೋಸ್ಕರ ನನ್ನ ಮಗಳು ಮಲಗಿಬಿಟ್ಟಿದ್ಲು. ನಾನು ನಮ್ಮ ಹಸ್ಬೆಂಡು ತುಂಬ ಹೊತ್ತು ಮಾತಾಡಿಕೊಂಡು ಇಬ್ಬರು ಫೋಟೋಸ್ ತಗೊಂಡು ಹಾಗೆ ಮುಂದೆ ಹೋದರೆ ಫುಲ್ಲು ಗ್ರೀನು, ಹಸಿರು. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು, ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು, ಕನ್ನಡ ನುಡಿಯನು ನುಡಿದು ಈ ಮಣ್ಣಲ್ಲಿ ಮುತ್ತನ್ನು ತೆಗೆವಾಗಂಡು, ಈ ಮಂಡ್ಯದ ಗಂಡು ಗಾಡಿನ ಮುಂದೆ ನೋಡ್ತಾ ಹೋದರೆ ಮುಂದೆ ನಮಗೆ ಕಾಣಿಸಿದ್ದೆ ಉಪ್ಪಿ ಸರ್ ಫೋಟೋ. ಆಟೋ ಹಿಂದೆ ಯಾರದೇ ಆಗಿರಲಿ ಅವ್ರ ಅಭಿಮಾನಿಗಳು ಫೋಟೋನ ಹಾಕಿಸ್ಕೊಂಡಿರ್ತಾರೆ. ದಾರಿಲೇ ನಾಷ್ಟಾನ ಮಾಡ್ಕೊಂಡು ಟೈಮ್ ಆಗಿತ್ತು. ಅದಕ್ಕೋಸ್ಕರ ಗಾಡಿನ ಹಾಕಿ ಸೈಡಲ್ಲಿ ಹಾಕಿ ನಾಷ್ಟಾನ ಮಾಡ್ಕೊಂಡ್ವಿ. ಮಾರ್ನಿಂಗ್ ಚಿತ್ರಾನ್ನ ಮತ್ತು ಇಡ್ಲಿನ ತಿಂದ್ಕೊಂಡು ಮಗಳು ತುಂಬಾ ಮುದ್ದಾಗಿ ಆಟ ಆಡ್ತಾ ಇದ್ಲು. ಅವಳದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮುಂದೆ ಹೋದ್ವಿ. ಮುಂದೆ ನನಗೆ ಕಾಣಿಸಿದ್ದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚು. ನೋಡ್ತಿದ್ರೆ ಅಪ್ಪು ಅಜರಾಮರ ಅಂತ ಅನಿಸುತ್ತೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪಾಂಡವಪುರದ ಹತ್ರ ಸಕ್ಕರೆ ಕಾರ್ಖಾನೆ ಇದೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ನೋಡಿ ತುಂಬಾ ದೊಡ್ಡದಾಗಿದೆ ಸಕ್ಕರೆ ಕಾರ್ಖಾನೆ. ಸಕ್ಕರೆ ಮತ್ತು ಬೆಲ್ಲ ಅನಿಸುತ್ತೆ, ಗೊತ್ತಿಲ್ಲ ಅಷ್ಟು. ಸಕ್ಕರೆ ಕಾರ್ಖಾನೆ ಅಂತಲೇ ಹೇಳಿದ್ರು. ರೈಲ್ವೆ ಸ್ಟೇಷನ್ನ ನೋಡಿಕೊಂಡು ಮುಂದೆ ಹೋಗಿದ್ದೆ ನಾವು ಉಕ್ಕುಡುಮಾರಮ್ಮ ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಹೇಗಾಯಿತು ಮತ್ತು ವಿಶೇಷತೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಷ್ಟೇ. ನಮಸ್ಕಾರ. ನಾವು ನೆಕ್ಸ್ಟ್ ಹೋಗಿದ್ದೆ ಕರಿಘಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ. ಒಂದೊಳ್ಳೆ ವ್ಯೂಸ್ ನೋಡಬೇಕು, ಒಂದೊಳ್ಳೆ ನೇಚರ್ ವ್ಯೂಸ್ ನೋಡಬೇಕು ಅನ್ನೋರು ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತಂಪಾದ ಗಾಳಿ, ತುಂಬಾ ಗ್ರೀನರಿ ನೇಚರು. ನನಗಂತೂ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ. ತುಂಬ ಪೀಸ್ಫುಲ್ ಆದ ದೇವಸ್ಥಾನ ಅಂತ ಹೇಳ್ಬೋದು. ಜನರ ಶಬ್ದ ಜಾಸ್ತಿ ಇಲ್ಲ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತಪ್ಪದೆ ಫ್ರೀ ಆದರೆ ತಪ್ಪದೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ದೇವ್ರ ದೇವಸ್ಥಾನಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಎಲ್ಲ. ಈ ವೆಂಕಟರಮಣ ಗೋವಿಂದ ಅಂತ ನೋಡಿ ದೇವ್ರ ದರ್ಶನ ಆಯಿತು ನನಗೂ. ಮತ್ತು ಶ್ರೀ ಕಲ್ಯಾಣೋತ್ಸವನೂ ನಡೆಸ್ತಾರೆ ಇಲ್ಲಿ ಆವಾಗ. ತುಂಬಾ ಚೆನ್ನಾಗಿ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನೋಡ್ಬೋದು ನೀವು ವ್ಯೂಸಲ್ಲಿ ಯಾವ ಥರ ಇದೆ ಅಂತ.
ನೆಕ್ಸ್ಟು ನಾವು ಹೋಗಿದ್ದು ಹತ್ತಿರದಲ್ಲಿ ಇರೋ ನಿಮಿಷಾಂಬ ದೇವಸ್ಥಾನಕ್ಕೆ. ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಆ ಸೈಡ್ ಹೋದರೆ ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಲೇಬೇಕು ಅಂತ. ಅದಕ್ಕೆ ಹೋದೆ. ಅಲ್ಲಿನ ವೈಶಿಷ್ಟ್ಯತೆಗಳೇನಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಎಲ್ರಿಗೂ. ನಾನು ಹೋಗಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ದೊಡ್ಡ ದೇವಸ್ಥಾನ. ಸಂಡೇ ಆಗಿರೋದ್ರಿಂದ ಜನ ತುಂಬಾ ಇದ್ದರು. ಮತ್ತು ಶಾಕ್ ಆಗಬೇಡಿ, ಇದೇನಪ್ಪ ತರಕಾರಿ ಅಂಗಡಿ ಅಂತ. ಇಲ್ಲ, ಇದ್ರ ವಿಶೇಷತೆನ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ರಶ್ ಇರೋದ್ರಿಂದ ನಾನು ಸರದಿ ಸಾಲಲ್ಲೇ ಒಳಗಡೆ ಹೋದೆ. ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ತುಂಬಾ ಜನ ಇದ್ದರು, ನೋಡಿಕೊಂಡು ಮುಂದೆ ಹೋದೆ. ಎಂಟ್ರೆನ್ಸಲ್ಲೂ ಅಷ್ಟೇ ತುಂಬ ಜನ ವ್ಯಾಪಾರ ಮಾಡ್ತಾ ಇರ್ತಾರೆ, ನೀವು ನೋಡ್ಬೋದು. ಮತ್ತು ಎಂಟ್ರೆನ್ಸ್ ಅದೇ, ನಾನು ಒಳಗಡೆ ಜನ ತುಂಬಾ ರಶ್ ಇದ್ದರು. ಸರದಿ ಸಾಲಲ್ಲೇ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಂದೆ ಹೋದೆ. ತುಂಬ ಈ ಕಡೆ ಶ್ರೀರಂಗಪಟ್ಟಣ ಈ ಸೈಡ್ ಬಂದರೆ ನಿಮಿಷಾಂಬ ದೇವಸ್ಥಾನ ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬ ದೊಡ್ಡ ದೇವಸ್ಥಾನ. ಹಾಗೆ ಮಂಗಳಾರತಿ ಮತ್ತು ಪೂಜೆನ ಮಾಡಿಸ್ಕೊಂಡು ಮುಂದೆ ಹೋದೆ. ತಾಯಿ ದರ್ಶನ ಆಯಿತು. ನಿಮಿಷಾಂಬ ತಾಯಿ ನೋಡಿ, ಇದೆ ತಾಯಿ ದೇವರು. ಮತ್ತು ಅಲ್ಲೇ ಮಂಗಳಾರತಿನ ತಗೊಂಡು ಮುಂದೆ ಹೋದರೆ ಪಕ್ಕದಲ್ಲೇ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೇ ಚಿಕ್ಕದಾಗಿ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡು ಅಕ್ಕಪಕ್ಕನೇ ಇದೆ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ತುಂಬಾ ಶಾಕ್ ಆಯಿತು ನನಗೆ. ಇದೇನಪ್ಪ ಮಾರ್ಕೆಟ್ ಇಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ನೋಡ್ಬೋದು ನೀವು ಯಾವ್ಯಾವ ಥರ ವಿಧವಾದ ತರಕಾರಿಗಳು, ಸೊಪ್ಪು ಎಲ್ಲನೂ ಮಾರ್ತಾಯಿದ್ರು. ಏನು ಆಂಟಿ ವಿಶೇಷ ಅಂತ ಕೇಳಿದೆ. ಅವರು ಹೇಳಿದ್ರು, ಇಲ್ಲಿ ಏನು ವಿಶೇಷ ಅಂತಂದರೆ ಆ ಊರಿನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಏನು ಬೆಳೀತಾರೆ, ಅವ್ರ ಹೊಲ ಗದ್ದೆಗಳಲ್ಲಿ ಏನು ಬೆಳೀತಾರೆ ಅದನ್ನೆಲ್ಲ ತಂದು ಇಲ್ಲೇ ಮಾರ್ತೀವಿ, ಎಲ್ಲ ಇಲ್ಲೇ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ರು. ಅಂಕಲ್ಲು ಅಷ್ಟೇ, ವೀಡಿಯೋ ಚೆನ್ನಾಗಿ ಮಾಡಮ್ಮ ಅಂತ ಹೇಳ್ತಾಯಿದ್ರು. ನೋಡಿ, ಗುರುತು ಪರಿಚಯ ಇರಲ್ಲ, ಆದರೂ ವೀಡಿಯೋಗೆ ಸಪೋರ್ಟ್ ಮಾಡೋರು ಮಾಡ್ತಾನೆ ಇರ್ತಾರೆ, ಹುರ್ಕೊಳ್ಳೋರೇ ಇರ್ತಾರೆ. ಹೀಗೆ ವೀಡಿಯೋ ಮಾಡ್ತಾಯಿದ್ದೆ, ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನೋಡ್ಬೋದು ಯಾವ ಥರ ಇದೆ ಅಂತ. ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ವ್ಯಾಪಾರ ಮಂಡಳಿಯಲ್ಲಿತ್ತು. ದೇವಸ್ಥಾನ ಸುತ್ತಲೂ ಅಷ್ಟೇ ತುಂಬ ವ್ಯಾಪಾರಿಗಳು ಅವ್ರ ಹೊಲ ಗದ್ದೆಗಳಲ್ಲಿ ಏನು ಬೆಳೀತಾರೆ, ತರಕಾರಿ, ಹಣ್ಣು ಪಲ್ಗಳು ಏನು ಬೆಳೀತಾರೆ ಎಲ್ಲನೂ ತಂದು ಮುಂದೆಗಡೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾನು ಇದೇ ಫಸ್ಟು ದೇವಸ್ಥಾನಗಳಲ್ಲಿ ತಾಯಿತ ಮಂತ್ರಗಳು ಮತ್ತು ಬೇರೆ ನೋಡ್ತಾ ಇದ್ದೆ. ಆದರೆ ಇದೇ ಫಸ್ಟು ತರಕಾರಿಗಳು ಮತ್ತು ಹಣ್ಣು ಸೊಪ್ಪು ತರಕಾರಿನ ದೇವಸ್ಥಾನ ಸುತ್ತಲೂ ಮಾರೋದನ್ನ ಇಲ್ಲೇ ಫಸ್ಟ್ ನೋಡಿದ್ದು. ನಾನು ಸ್ವಲ್ಪ ಹಣ್ಣುಗಳು ತಗೊಂಡು ಮನೆಗೆ ಬಂದೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಮನೆಗೆ ಬಂದಮೇಲೆ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಾನೇ ನೀನಂತೆ ನೀನೇ, ನಾನಂತೆ ಜೀವ ಒಂದೇನೆ ಹೃದಯ ಎರಡು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ